ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. 2025ರಲ್ಲಿ ಡಿಗ್ರಿ ಇಲ್ಲದೆ ಫ್ರೀಲಾನ್ಸಿಂಗ್ ಆರಂಭಿಸಬಹುದಾ ಅಂತ ಯೋಚಿಸುತ್ತಿದ್ದೀರಾ? ಉತ್ತರ ಹೌದು. ಇವತ್ತಿನ ಕಾಲದಲ್ಲಿ ನಿಮ್ಮ ಬಳಿ ಇಂಟರ್ನೆಟ್, ಸ್ವಲ್ಪ ಸ್ಕಿಲ್ ಮತ್ತು ಸ್ಥಿರತೆ ಇದ್ದರೆ ಸಾಕು. ನೀವು ಆನ್ಲೈನ್ ನಲ್ಲಿ ಹಾಯಾಗಿ ದುಡಿಯಬಹುದು, ಫ್ರೀಲಾನ್ಸಿಂಗ್ ಕೆರಿಯರ್ ಕಟ್ಟಿಕೊಳ್ಳಬಹುದು. ಇದಕ್ಕೆ ಯಾವ ಡಿಗ್ರಿನೂ ಬೇಕಾಗಿಲ್ಲ. ಎಲ್ಲಿದೆ ಸಿಂಪಲ್ ಆಗಿ ಕಲಿಯಬಹುದಾ ಹೈ ಡಿಮ್ಯಾಂಡ್ ಫ್ರೀಲಾನ್ಸಿಂಗ್ ಸ್ಕಿಲ್? ಅವು ಯಾವುವು ಅಂತ ನೋಡೋಣ. ಮೊದಲನೆಯದು ವಿಡಿಯೋ ಎಡಿಟಿಂಗ್ ಅಂಡ್ ಯೂಟ್ಯೂಬ್ ಆಟೋಮೇಷನ್. ಇವತ್ತು ಯೂಟ್ಯೂಬ್ ಚಾನಲ್ ತುಂಬಾ ವೇಗವಾಗಿ ಬೆಳೆಯುತ್ತಿವೆ. ಅವರು ಎಡಿಟಿಂಗ್, ಥಂಬ್ನೇಲ್, ಆಟೋಮೇಷನ್ ಎಲ್ಲವನ್ನು ಫ್ರೀಲಾನ್ಸ್ ಗೆ ಕೊಡುತ್ತಿದ್ದಾರೆ. ನೀವು ಕ್ಯಾಪ್ ಕೋಟ್, ಪ್ರೀಮಿಯರ್ ಪ್ರೋ ಕಲಿತರೆ ನೀವು ವಿಡಿಯೋ ಎಡಿಟರ್ ಆಗಿ ಕೆಲಸ ಮಾಡಬಹುದು. ಹೆಚ್ಚಿನ ಚಾನಲ್ಸ್ ಇವತ್ತು ಫೇಸ್ಲೆಸ್ ಆಟೋಮೇಷನ್ ಚಾನಲ್ಸ್ ಮಾಡುತ್ತಿದ್ದಾರೆ. ಅಲ್ಲಿ ಇಂಟ್ರೋ, ವಿಡಿಯೋ ಎಡಿಟಿಂಗ್, ರೀಲ್ಸ್ ಕ್ಲಿಪ್ಪಿಂಗ್, ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಎಲ್ಲ ಔಟ್ಸೋರ್ಸ್ ಆಗುತ್ತಿದೆ. ಎಡಿಟಿಂಗ್ ಕಲಿತವರಿಗೆ 10,000 ದಿಂದ 50,000 ಪರ್ ಮಂತ್ ಸ್ಯಾಲರಿ ಕೊಡಲಾಗುತ್ತಿದೆ. ಎರಡನೇದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲಿಂಕ್ಡ್ಇನ್, ಟಿಕ್ ಟಾಕ್ ಎಲ್ಲ ಪ್ಲಾಟ್ಫಾರ್ಮ್ ಗಳಲ್ಲಿ ಪ್ರತಿಯೊಂದು ಬ್ರ್ಯಾಂಡ್ ಹತ್ತು ಹೋಗಬೇಕು ಅಂತ ಆಸೆ. ಅವರಿಗೆ ಯಾವುದು ಬೇಕು ಅಂತ ಕೇಳಿರಿ. ಕಂಟೆಂಟ್ ಐಡಿಯಾಸ್, ಸ್ಕಿಲ್ಸ್ ರೆಡಿ ಮಾಡುವುದು, ಕ್ಯಾಪ್ಷನ್ ಬರೆಯುವುದು, ಎಂಗೇಜ್ಮೆಂಟ್ ಮಾಡುವುದು, ಕ್ಯಾನ್ವಾ, ಮೆಟಾ ಬಿಸಿನೆಸ್ ಸೂಟ್ಸ್ ಇವೆಲ್ಲ ಉಪಯೋಗಿಸಿ ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡಬಹುದು. 15,000 ದಿಂದ 40,000 ಪರ್ ಮಂತ್ ಗಳಿಸಬಹುದು. ಮೂರನೆಯದು ವೆಬ್ ಡಿಸೈನ್. ನೋ ಕೋಡ್ ಟೂಲ್ಸ್. ಕೋಡಿಂಗ್ ಬರಲ್ವಾ ಅಂತ ಚಿಂತೆ ಮಾಡಬೇಡಿ. ಇವತ್ತು ವೆಬ್ ಫ್ಲೋ, ಫಾರ್ಮರ್ಸ್, ವರ್ಡ್ಪ್ರೆಸ್ ತಂತ್ರಜ್ಞಾನದಿಂದ ಕೋಡಿಂಗ್ ಇಲ್ಲದೆ ವೆಬ್ಸೈಟ್ ಹಾಕಬಹುದು. ಸ್ಮಾಲ್ ಬಿಸಿನೆಸ್, ಕೋಚಸ್, ಇನ್ಫ್ಲುಯೆನ್ಸರ್ಸ್ ಎಲ್ಲರಿಗೂ ವೆಬ್ಸೈಟ್ ಬೇಕು. ನೀವು ಸಿಂಪಲ್ ಡ್ರ್ಯಾಗ್ ಅಂಡ್ ಡ್ರಾಪ್ ತಂತ್ರಜ್ಞಾನದಿಂದ ಈ ಕೆಲಸ ಮಾಡಬಹುದು. ಈ ವೆಬ್ಸೈಟ್ 5,000 ದಿಂದ 50,000 ವರೆಗೆ ಖರ್ಚು ಮಾಡುತ್ತಾರೆ. ನಾಲ್ಕನೇದು ಗ್ರಾಫಿಕ್ ಡಿಸೈನ್. ಕ್ಯಾನ್ವಾ ಪ್ಲಸ್ ಅಡಾಬ್ ಪ್ರೀಮಿಯರ್ ಪ್ರೋ. ಗ್ರಾಫಿಕ್ ಡಿಸೈನ್ ಎಂದರೆ ಎಷ್ಟು ಬೇಕಾದರೂ ಕೆಲಸ ಇದೆ. ಲೋಗೋ, ಪೋಸ್ಟರ್, ಆಡ್ ಕ್ರಿಯೇಟಿವ್, ಇನ್ಸ್ಟಾಗ್ರಾಮ್ ಕ್ರಿಯೇಟಿವ್, ಬ್ರ್ಯಾಂಡಿಂಗ್, ಯಾವ ಬಿಸ್ನೆಸ್ ಇದ್ದರೂ ಡಿಸೈನ್ ಬೇಕೇ ಬೇಕು. ಸ್ಟಾರ್ಟ್ ವಿತ್ ಕ್ಯಾನ್ವಾ. ಬಿಗಿನರ್ಸ್ ಗೆ ಸೂಪರ್ ಈಸಿ. ನೆಕ್ಸ್ಟ್ ಲೆವೆಲ್ ಹೋಗಿ ಫೋಟೋಶಾಪ್, ಇಲಿಸ್ಟ್ರೇಟರ್ ಕಲಿತಾರೆ. ಪ್ರೋ ಡಿಸೈನರ್ ಆಗಬಹುದು. ಲೋಗೋ ಡಿಸೈನ್ ಮಿನಿಮಮ್ 500 ರಿಂದ 5,000 ವರೆಗೂ. ಬ್ರ್ಯಾಂಡಿಂಗ್ ಪ್ಯಾಕೇಜ್ 10,000, 25,000 ಹೋಗುತ್ತದೆ. ಐದನೆಯದು SEO ಅಂಡ್ ಬ್ಲಾಗಿಂಗ್. ವೆಬ್ಸೈಟ್ ಇದ್ರೆ ಸಾಕಾಗಲ್ಲ, ಟ್ರಾಫಿಕ್ ಬೇಕು. ಅದರಲ್ಲಿಯೂ ಫ್ರೀ ಟ್ರಾಫಿಕ್. ಗೂಗಲ್ ನಲ್ಲಿ ಟಾಪ್ ರ್ಯಾಂಕ್ ಆಗುವುದು SEO ನಿಂದ ಸಾಧ್ಯ. ನೀವು ಕಲಿಯುವುದು ಕೀವರ್ಡ್ ರಿಸರ್ಚ್, ಆನ್ ಪೇಜ್ SEO, ಬ್ಲಾಗ್ ರೈಟಿಂಗ್. ಬ್ಲಾಗಿಂಗ್ ನಲ್ಲಿ ದುಡ್ಡಿದೆ. ಅಫಿಲಿಯೇಟ್ ಮಾರ್ಕೆಟಿಂಗ್, ಆಡ್ಸೆನ್, ಸ್ಪಾನ್ಸರ್ಡ್ ಕಾಂಟೆಂಟ್. ಫ್ರೀಲಾನ್ಸರ್ಸ್ 500 ಪರ್ ಆರ್ಟಿಕಲ್ ರಿಂದ 1,00,000 ವರೆಗೂ ಪರ್ ಮಂತ್ ತನಕ ಗಳಿಸಬಹುದು. ಆರನೆಯದು ವಿರ್ಚುವಲ್ ಅಸಿಸ್ಟೆಂಟ್ಸ್. ಇದು ತುಂಬಾ ಬಿಗಿನರ್ ಫ್ರೆಂಡ್ಲಿ. ಕಮ್ಯುನಿಕೇಶನ್ ಡಿಸಿಪ್ಲಿನ್ ಇದ್ರೆ ಸಾಕು. ಕೆಲಸಗಳೆಂದರೆ ಇಮೇಲ್ ಹ್ಯಾಂಡಲ್ ಮಾಡುವುದು, ಅಪಾಯಿಂಟ್ಮೆಂಟ್ ಸೆಟ್ ಮಾಡುವುದು, ಡೇಟಾ ಎಂಟ್ರಿ, ರಿಸರ್ಚ್ ಮಾಡುವುದು. ನೀವು ಟೂಲ್ಸ್ ಯೂಸ್ ಮಾಡಬಹುದು. ಜಿಮೇಲ್, ಗೂಗಲ್ ಡಾಕ್ಸ್, ಝೂಮ್ ಮೀಟಿಂಗ್. 8,000 ದಿಂದ 25,000 ಪರ್ ಮಂತ್ ಗಳಿಸಬಹುದು. ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್. ಇದನ್ನೆಲ್ಲ ನೋಡಿ ನೀವು ನಿಮಗೆ ಇಷ್ಟವಾದ ಸ್ಕಿಲ್ ಸೆಲೆಕ್ಟ್ ಮಾಡಿ. ವಿಡಿಯೋ ಎಡಿಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ವೆಬ್ ಡಿಸೈನ್, ಗ್ರಾಫಿಕ್ ಡಿಸೈನ್, SEO, ಬ್ಲಾಗಿಂಗ್, ವಿರ್ಚುವಲ್ ಅಸಿಸ್ಟೆಂಟ್ ಒಂದು ಆಯ್ಕೆ ಮಾಡಿ. 90 ದಿನ ಪ್ರಾಕ್ಟೀಸ್ ಮಾಡಿ. ಪೋರ್ಟ್ಫೋಲಿಯೋ ತಯಾರಿಸಿ. ಫ್ರೀಲಾನ್ಸರ್ ಕೆರಿಯರ್ ಆರಂಭಿಸಿ. ಕಮೆಂಟ್ ನಲ್ಲಿ ತಿಳಿಸಿರಿ ನೀವು ಯಾವ ಸ್ಕಿಲ್ ಆಯ್ಕೆ ಮಾಡ್ಕೋತೀರಾ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೊಸದಾಗಿ ಕಲಿಯೋಣ, ದುಡಿಯೋಣ, ಜಯಶಾಲಿಯಾಗಿ ಕಂಟೆಂಟ್ ತರೋಣ.